ಯಾವತ್ ಭಾರತ ದೇಶದಲ್ಲಿ ಸಂವಿಧಾನ ವರ್ಸಸ್ ಮನುವಾದ ನಡೀತಾ ಇದೆ. ಯಾಕಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮನುವಾದದ ಕಡೆ ಇದೆ, ಕಾಂಗ್ರೆಸ್ ಪಕ್ಷ ಸಂವಿಧಾನದ ಕಡೆ ಇದೆ. ಇವತ್ತು ಈ ಒಂದು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಏನಾದರೂ ಇದೆ ಅಂತಂದ್ರೆ ಆ ಬುನಾದಿನೇ ಸಂವಿಧಾನ. ಆ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರ ಬಗ್ಗೆ, ಮಾನ್ಯ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಹೇಳಿಕೆಗಳು ಬಹಳ ಖಂಡನೀಯ, ದುರಾದೃಷ್ಟಕರ. ಯಾಕಂತಂದ್ರೆ ಪ್ರಪಂಚದಲ್ಲೇ ಒಬ್ಬ ಮೇಧಾವಿ ಅಂಬೇಡ್ಕರ್ ಅವರು, ಅವ್ರ ಬಗ್ಗೆ ಇವರು ಟೀಕೆ ಟಿಪ್ಪಣಿಗಳು ಮಾಡೋದು ಸರಿಯಲ್ಲ, ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ವಿರೋಧ ಇದೆ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಮ ಸತೀಶು, ಮೆಕ್ಯಾನಿಕ್ ಶ್ರೀನಿವಾಸು, ನಮ್ಮ ಕೃಷ್ಣ ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಕರಪತ್ರಗಳನ್ನು ಬಿಡುಗಡೆ ಮಾಡಿ ದಿನಾಂಕ 23ರಂದು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಅವರು ಏನು ಹೊರಡ್ತಾ ಇದ್ದಾರೋ ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷ ಅವರೊಂದಿಗಿದೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈ ಒಂದು ಮನೋವಾದವನ್ನು ನಾವು ಧಿಕ್ಕರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತೊಂದು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ, ಈ ದೇಶದಲ್ಲಿ ಅದಕ್ಕೆ ಮಾನ ಮರ್ಯಾದೆಯನ್ನು ಗೆದ್ದಿದ್ದರಿಂದ ಇವತ್ತು ಈ ದೇಶವನ್ನು ಆಳುವಂಥ ಒಂದು ಗೃಹಮಂತ್ರಿ ಆದಮೇಲೆ 18 ಮರ್ಡರ್ ಕೇಸ್ ಅಂಥವರನ್ನು ಬಿ ಜೆ ಪಿ ಸರ್ಕಾರ ಆ ಮಟ್ಟದಲ್ಲಿ ನಮ್ಮ ಹೋರಾಟಗಳು ನಿರಂತರ ನಡೀತಾನೆ. ಅವರು ಈ ಸಂಸತ್ತಿನಲ್ಲಿ ಯಾವ ರೀತಿ ನಡ್ಕೊಂಡ್ರಂತೆ ಈ ಬೀದಿ ಮೇಲೆ ಕುಡಿಯೋರು ಇರ್ತಾರಲ್ಲ, ಅದಕ್ಕಿಂತ ಹೀನಾಯವಾಗಿ ನಡೆದಿರ್ತಂತ ವ್ಯಕ್ತಿ ಅಮಿತ್ ಶಾ. ಅವರ ಗುಣನೇ ಅದು, ಆ ಬಿ ಜೆ ಪಿ ಸರ್ಕಾರದ್ದೇ ಹಂಗೆ. ಆದ್ದರಿಂದ ಇವತ್ತು ನಾವು ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ ಯಶಸ್ವಿ ಎಲ್ಲರಿಗೂ ಆಗಬೇಕಂತಂದರೆ ಅವನನ್ನು ಕಿತ್ತು ಹೋಗಿಬೇಕು. ಫಸ್ಟ್ ಅವನಿಗೆ ಜೈಲು ಕಳಿಸಬೇಕು, ಅಂಥ ಶಿಕ್ಷೆ ಒಂದು ಆಗಬೇಕು. ಇದು ಆಗ್ತಾ ಇಲ್ಲ, ಯಾಕಂದರೆ ಅವ್ರ ಸರ್ಕಾರ ಇರೋದ್ರಿಂದ ಅದು ಮುಟ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ಇಡೀ ದೇಶದ ಪ್ರತಿದಿನ ಕೂಡ ಪ್ರತಿಭಟನೆ ನಡೀತಾನೆ. ಅವನು ಯಾವತ್ತು ಫ್ಯಾಷನ್ ಅಂತ ಹೇಳಿದ ಮಾತನ್ನು ಅಂಬೇಡ್ಕರ್ ಅವ್ರ ಬಗ್ಗೆ ಹೀನಾಯ ಮಾತುಗಳನ್ನು ಯಾವತ್ತು ಆಡೋದು ಅವತ್ತಿಂದ ಕೂಡ ಗೃಹ ಮಂತ್ರಿಯಾಗಿ ಅವರು ಮಾತಾಡಿದಂಥ ಮಾತುಗಳು ಬಹಳ ಹೀನಾಯ. ಬಟ್ ಅವ್ನು ಮುಟ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವು ನಮ್ಮ ಹೋರಾಟದಿಂದ ಒಂದು ಸಾಧನೆ ಮಾಡಲೇಬೇಕು, ಮಾಡೋಣ. ನಮ್ಮೆಲ್ಲರ ಸರ್ಕಾರ ನಮಗಿರುತ್ತೆ, ಜೊತೆಗೆ ನಮ್ಮ ಪಕ್ಷದ ಸರ್ಕಾರಕ್ಕೆ ನಮ್ಮ ನಾಯಕರು ಏನೇನು ಹೇಳಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಕೈ ಜೋಡಿಸ್ತೀವಿ. ಇದೇ ಅಲ್ಲ, ಇಲ್ಲೊಂದು ಬಂದ್ ಕರೆಯನ್ನು ಕರೆಯೋಣ, ಯಾವುದೋ ಮುಳಬಾಲ್ ಬಂದ್ಗೆ ಒಂದು ಕರೆ ಕೂಡ ನಾವೆಲ್ಲ ಒಂದು ಮಾತಾಡ್ಕೊಂಡಿದ್ವಿ. ಆಗಲೇ ನೀಲ್ಕಂಠ ಕೊಟ್ಟರು, ನಮ್ಮ ರಾಮಿಂಗಣ್ಣನವರೆಲ್ಲ, ನಮ್ಮ ಕಿಶನ್ ಅವರೆಲ್ಲ ಮಾತಾಡಿದ್ವಿ. ನಾವು ಇಲ್ಲ ಒಂದು ಬಂದ್ ಮಾಡಲೇಬೇಕು ನಾವು ಈ ಜಿಲ್ಲೆಯಲ್ಲಿ ಯಾರೂ ಬಂದ್ ಮಾಡಿಲ್ಲ. ಮಾಡಿದ್ದಾರೆ ಯಾರಾದರೂ? ಬರೀ ಕೂಗುಗಳು ಬಿಟ್ಟರೆ ಬಂದ್ ಆಚರಣೆ ಮಾಡಿಲ್ಲ ಇದುವರೆಗೂ. ಹಾಗಾಗಿ ನಮ್ಮ ಮುಳಬಾಗಿಲಿಂದ ಸ್ಟಾರ್ಟ್ ಆಗಲಿ, ಸಮಾವೇಶ ಆಗೋಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ, ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನೇರ ಮಾತಾಡೋದಕ್ಕೋಸ್ಕರ ತಮ್ಮೆಲ್ಲರೂ ಕೂಡ ಒಂದು ಜೈ ಭೀಮ್, ಜೈ ಕಾಂಗ್ರೆಸ್. ಬಂಧುಗಳೇ, ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಫ್ರೀಡಮ್ ಪಾರ್ಕ್ಗೆ ನಮ್ಮ ಪೂರ್ತಿ ಬೆಂಬಲ ಇದೆ. ಅಮಿತ್ ಶಾ ವಿರುದ್ಧ ಈಗಾಗಲೇ ಅವರ ಅವಹೇಳನಕಾರಿ ಮಾತುಗಳಿಗೆ ಈಗ ಆಲ್ರೆಡಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಕಡೆ ಹೋರಾಟ ತೀವ್ರವಾಗಿದೆ. ಅವರು 2009ರಲ್ಲಿ 2009ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ, ನಮ್ಮ UPA ಸರ್ಕಾರ ಇದ್ದಾಗ ಕಾನೂನು ರೀತಿ ಸಂವಿಧಾನಬದ್ಧವಾಗಿ ಅವ್ರನ್ನ ಸೊಹರಾಬುದ್ದೀನ್ ಎನ್ಕೌಂಟರ್ ಕೇಸಲ್ಲಿ ಅವ್ರಿಗೆ ಜೈಲ್ಗೆ ಹಾಕಿದ್ರು. ಆವಾಗಲೇ ಅವ್ರನ್ನ ಗಡಿಪಾರು ಮಾಡಿದರು. ಆಮೇಲೆ ಅವ್ರ ಸರ್ಕಾರ ಬಂದ ಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಅದು ಇದು ಹಾಕ್ಕೊಂಡು ನ್ಯಾಯಾಲಯ ಹೋರಾಟ ಮಾಡಿ ಏನೋ ಸ್ವಲ್ಪ ಇದರಲ್ಲಿ ಇದಾಗಿದ್ದಾರೆ ಅವರು. ಅದೇ ರೀತಿ ಅವ್ರದ್ದು ಚಾಡಿ ನಡೀತಾನೆ ಇದೆ ಅವ್ರದ್ದು. ಆದ್ದರಿಂದ ನಮ್ಮ ಸಂಪೂರ್ಣ ಬೆಂಬಲ ಈಗೇನು 23ನೇ ತಾರೀಕಿಗೆ ಇದಿದೆ ಚಲೋ ಬೆಳಗಾವಿಗೆ ನಮ್ಮ ಸಮಿತಿಗೆ ಬೆಂಗಳೂರು ಫ್ರೀಡಮ್ ಪಾರ್ಕ್ ಬೆಂಗಳೂರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ ಅಂತೇಳಿ ನನ್ನ ಕೆಲವು ಮಾತುಗಳು ಇರ್ತದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಎಲ್ಲ ನಿಯಮಬದ್ಧರಿಗೆ ಸ್ವಾಗತ ಕೊಟ್ಟ ಏನು ಇವತ್ತು ನಮ್ಮ ಒಂದು ಅಮಿತ್ ಶಾ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗ ಅದ್ರ ಬಗ್ಗೆ ಅನೇಕ ಮುಖಂಡರೆಲ್ಲ ತಿಳಿಸಿದ್ದಾರೆ. ನಾನು ಅದನ್ನೇ ಮತ್ತೆ ಹೇಳಬೇಕು. ಏನು ಈ ಹೋರಾಟಕ್ಕೆ ಸಹಕಾರ ಆಗ್ತಾಯಿದೆ, ದಯವಿಟ್ಟು ನಾವೆಲ್ಲ ಒಂದಾಗಬೇಕು. ಸಂವಿಧಾನವನ್ನು ಉಳಿಸ್ಕೋಬೇಕಂದ್ರೆ
ನಾವು ನಿರಂತರ ಹೋರಾಟಗಳು ಆವಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದಂಗೆ ಇದು ಬರೀ ಹೋರಾಟಕ್ಕೆ ಪತ್ರ ಬರೀ ಕೊಡೋದಕ್ಕೆ ಒಂದು ಬಸ್ಸಲ್ಲಿ ಹೋಗಿ ಮನವಿ ಕೊಡೋದ್ರೆ ಸಾಲಲ್ಲ. ನಾವೆಲ್ಲ ನಿರಂತರ ಹೋರಾಟ ಮಾಡಬೇಕು. ಸಂವಿಧಾನ ಉಳಿಸ್ಕೋಬೇಕಾದ್ರೆ ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕಂದ್ರೆ ನಾವು ಹೋರಾಟಗಳು ಮಾಡಬೇಕು. ಹಾಗಾಗಿ ಈ ಹೋರಾಟಕ್ಕೆ ಏನು ನಮ್ಮ ಸಂಘಟನೆಗಳು ಎನ್ ವೆಂಕಟೇಶಣ್ಣ, ಮಾವಳ್ಳಿ ಶಂಕರ್, ಗುರುಪ್ರಸಾದ್ ಕಾರ್ಯಗುರು, ವಿ ನಾಗರಾಜ್, ಹಿಂದೂಧರ ಹೊನ್ನಾಪುರ, ಎನ್ ಮುನ್ಸ್ವಾಮಿ, ಜೀವನಹಳ್ಳಿ ವೆಂಕಟೇಶ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ. ಆ ಪ್ರತಿಭಟನೆಗೆ ನಮಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲಕಂಠನವರು ಬಸ್ಗಳು ವ್ಯವಸ್ಥೆ ಮಾಡಿದ್ದಾರೆ ನಮಗೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನೂ ಅನೇಕ ಈಗ ನಮ್ಮ ಮುಖಂಡರೆಲ್ಲ ಹೇಳಿದ್ರು, ಕಾಂಗ್ರೆಸ್ ಮುಖಂಡರು, ಇನ್ನೂ ನಿಮ್ಗೇನಾದರೂ ಅನುಕೂಲ ಬೇಕಾಗಿದ್ದರೆ ಮಾಡ್ತೀವಿ ಅಂತ. ಬಟ್ ಇದು ನಮಗೇನು ಅನುಕೂಲ ಬೇಕಾಗಿಲ್ಲ, ನಿಮ್ಮ ಸಹಕಾರ ಬೇಕಾಗಿದೆ. ಸದಾ ನಿಮ್ಮ ಸಹಕಾರ ಇರಬೇಕು. ಈ ಹೋರಾಟಕ್ಕೆ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಸಹಕಾರ ಇರಬೇಕಂತ ನಾನು ಕೋರ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಜನಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಾ, ಇನ್ನೂ ಯಾವುದಾದ್ರೂ ಸಂಘಟನೆಗಳು ಬಂದಿದ್ದರೆ ವೆಂಕಟೇಶ್ ಅವರು ಬಂದಿದ್ದಾರೆ. ಓಕೆ, ಆಗ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಭೀಮವಂದನೆಗಳು ಹೇಳ್ತೀವಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಗ್ರೆಸ್.